ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಶರತ್ ಶ್ರೀವತ್ಸ ಇವಾಲ್ಸ್ ಗ್ರೂಪಿಂದ. ಎಸ್, ಸೊ ಇವತ್ತಿನ ದಿನ ತುಂಬ ಒಂದು ಸಂಭ್ರಮದ ದಿನ ಅಂತಲೇ ಹೇಳ್ಬೋದು. ಸೊ ಅದೇ ಬ್ಯಾಚ್ 18ನ ಒಂದು ಸರ್ಟಿಫಿಕೇಷನ್ ಡೇ ಇದೆ ಇವತ್ತು. ಸೊ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ಏನಿದೆ ನಮಗೆ, ಜೊತೆಯಲ್ಲಿ ನಮ್ಮನ್ನು ಹೇಗೆ ಬೆಳೆಸ್ತಾ ಇದ್ದೀರಾ, ಅದು ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನಾವು ನಮ್ಮ ಕಡೆಯಿಂದ ಏನಾಗುತ್ತೋ ಅಷ್ಟು 100% ಅನ್ನೋದಕ್ಕಿಂತ 200% ಎಫರ್ಟ್ನ ಹಾಕಿ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ನ, ಓವರಾಲ್ ಕರಿಕ್ಯುಲಮ್ನ ನಾವು ಕಂಪ್ಲೀಟಾಗಿ ನಿಮಗೆ ಟೀಚ್ ಮಾಡ್ತೀವಿ. ಸೊ ಅದೇ ಥರ ಕೇಳೋಣ ಸ್ಟೂಡೆಂಟ್ಸ್ಗೂ ಕೂಡ ಹೇಗೆ ಅನ್ನಿಸ್ತು ಈ ಒಂದು ಎಂಟೈರ್ ಡೇ ಕಲ್ತಿರೋ ಅಂಥ ಕೋರ್ಸು. ಸೊ ಎಷ್ಟು ಯೂಸ್ಫುಲ್ ಆಗಿದೆ, ಕಾನ್ಫಿಡೆನ್ಸ್ ಯಾವ ಥರ ಬಿಲ್ಡ್ ಆಗಿದೆ, ಸೊ ಪ್ರತಿಯೊಂದು ಅವ್ರ ಕಡೆಯಿಂದನೇ ಕೇಳೋಣ ಬನ್ನಿ. ತುಂಬ ಖುಷಿ ಆಯಿತು ನನಗೆ ಈ ಇನ್ಸ್ಟಿಟ್ಯೂಟ್ಗೆ ಸೇರ್ಕೊಳ್ಳೋದಕ್ಕೆ. ಒಂದು 2-3 ಕಡೆ ವಿಚಾರಿಸಿ ಇದು ನನಗೆ ತುಂಬ ಬೆಸ್ಟ್ ಅನ್ನಿಸ್ತು ಕೂಡ. ಇವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೇ ಏನೂ ಗೊತ್ತಿರಲಿಲ್ಲ. ಅದ್ರ ಬಗ್ಗೆ ತಿಳ್ಕೊಂಡು ಇಲ್ಲಿ ಬಂದು ಥಿಯರಿ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ರು. ಥಿಯರಿಯಲ್ಲಿ ಪ್ರತಿಯೊಂದು ಬಜೆಟ್ ಮಾಡೋದು ಹೆಂಗೆ, ಮತ್ತು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ಹೆಂಗೆ, ಕಮ್ಯುನಿಕೇಟ್ ಮಾಡೋದು ಹೆಂಗೆ ಕ್ಲೈಂಟ್ನ, ಇದನ್ನೆಲ್ಲನೂ ಹೇಳ್ಕೊಟ್ಟಿದ್ದಾರೆ. ಪ್ರಾಕ್ಟಿಕಲಲ್ಲಿ ಬಲೂನ್ ಬೇಸಿಕೇ ಗೊತ್ತಿರಲಿಲ್ಲ ನಮಗೆ. ಶರತ್ ಸಾರು ನಮಗೆ ಬಲೂನ್ ಬ್ಲೋ ಮಾಡೋದಾಗಲಿ ಒಂದು ಪ್ರಾಕ್ಟಿಕಲ್ಲು 100% ಪರ್ಫೆಕ್ಟ್ ಆಗೋವರೆಗೂ ಅವ್ರು ನಮ್ಮನ್ನು ಬಿಡ್ತಾ ಇರಲಿಲ್ಲ. ಎಷ್ಟೊತ್ತಾದರೂ ಇಲ್ಲೇ ಇರಿಸ್ಕೊಂಡು ಹೇಳ್ಕೊಡ್ತಾ ಇದ್ರು ನಮಗೆ. ಸುಷ್ಮಾ ಮ್ಯಾಮ್ ಫುಲ್ ಡೀಟೇಲ್ಡಾಗಿ ಹೇಳ್ಕೊಟ್ಟಿದ್ದಾರೆ. ಫ್ರಮ್ ಇಂಟ್ರೊಡಕ್ಷನ್ ಇಂದ ಹಿಡಿದು ಹೆಂಗೆ ನಿಂತ್ಕೋಬೇಕು, ಹೆಂಗೆ ಕ್ಲೈಂಟ್ಸ್ ಮುಂದೆ ಮಾತಾಡಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಅದೆಲ್ಲ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಏನು ಇಷ್ಟು ಡೀಟೇಲಾಗಿ ಹೇಳ್ತಿದ್ದಾರೆ ಅನಿಸುತ್ತೆ. ಬಟ್ ವೆನ್ ಕ್ಲೈಂಟ್ಸ್ನ ನಾವು ಮೀಟ್ ಮಾಡೋಕ್ಕೆ ಹೋದಾಗ ಅಲ್ಲಿ ಅದ್ರ ಇಂಪಾರ್ಟೆನ್ಸ್ ನಮ್ಗೆ ಅರ್ಥ ಆಗುತ್ತೆ. ಅದಾದಮೇಲೆ ಈವನ್ ಒಂದೊಂದು ಚಿಕ್ಕ ಚಿಕ್ಕ ಪ್ರಾಪ್ ಯೂಸ್ ಮಾಡಿದ್ರು ಅದಕ್ಕೆ ಕಾಸ್ಟ್ ಎಷ್ಟು, ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕು, ಇಲ್ಲಿ ಪ್ಲೇಸ್ ಮಾಡಿದರೆ ಕರೆಕ್ಟಾ ಅಲ್ವಾ ಅಂಥದ್ದೆಲ್ಲ ಡೀಟೇಲ್ಡಾಗಿ ಹೇಳ್ಕೊಟ್ಟಿದ್ದಾರೆ. ಫೌಂಡ್ ಗ್ರ್ಯಾಟಿಟ್ಯೂಡ್ ಇದೆ ನನಗೆ ಇವ್ರ ಟೀಚಿಂಗ್ ಮೇಲಾಗಲಿ, ಇನ್ಸ್ಟಿಟ್ಯೂಟ್ ಮೇಲಾಗಲಿ. ಬಿಕಾಸ್ ವಾಟ್ ಎವರ್ ಐ ಆಮ್ ಟೆಲಿಂಗ್ ಹಿಯರ್ ಈಸ್ ಮೈ ಹಾನೆಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಹಾನೆಸ್ಟ್ ರಿವ್ಯೂ. ಇದು ಆಬ್ಸಲ್ಯೂಟ್ಲಿ ಲವ್ ದಿಸ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ದ ವೇ ದೇ ಟೀಚ್ ಈಸ್ ರಿಯಲಿ ಅ ನೆಕ್ಸ್ಟ್ ಲೆವೆಲ್ ಒನ್. ಇವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ನಾಟ್ ಜಸ್ಟ್ ಡೂಯಿಂಗ್ ಡೆಕಾರ್ಸ್ ಆ ಥರ ಏನಲ್ಲ. ದೇರ್ ಈಸ್ ಹ್ಯೂಜ್ ಹಿಯರ್ ಕಲಿಬೇಕು ಅಂತ ಹೇಳಿದ್ರೆ. ಆ್ಯಂಡ್ I'm being very honest and happy that I have learnt everything here. ಇಲ್ಲೇನಂದರೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ದೇ ಹ್ಯಾವ್ ಸ್ಟಾರ್ಟೆಡ್ ದಿಟ್ ರೆಂಟಲ್ಸ್ ಆಲ್ಸೋ. ಏನಂದರೆ ಪ್ರಾಪರ್ಟೀಸ್ ರೆಂಟಲ್ಸ್ ಕೊಡ್ತಾರೆ. ದಿಸ್ ಈಸ್ ಬೀನ್ ಆರ್ ಕಂಫರ್ಟಬಲ್ ಪ್ಲೇಸ್ ಫಾರ್ ಎನಿಥಿಂಗ್ ಹಿಯರ್. ಇವಾಗ ನಮಗೆ ಗೊತ್ತಾಗಿಲ್ಲ ಅಂತ ಇಟ್ಕೊಳ್ಳಿ, ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದರೂ ಸ್ಟ್ರೇಟ್ ಅವೇ ಗೋಯಿಂಗ್ ಟು ಅನ್ ಇವೆಂಟ್ ಆ್ಯಂಡ್ ಡೂಯಿಂಗ್ ಇಸ್ ಡಿಫಿಕಲ್ಟ್ ಟಾಸ್ಕ್. These people make those things very, very easy. I thought maybe theory ಒಂದು ಮೇನ್ ಹೇಳ್ಕೊಡ್ತಾರೆ. ಸೊ ಇದರಲ್ಲಿ ಥಿಯರಿ ಬೇಸಿಕಲಿ ಇವೆಂಟ್ ಮ್ಯಾನೇಜ್ ಏನು ಥಿಯರಿ ಏನು ಅಷ್ಟಿರುತ್ತೆ ಅಂತ ಅಂದ್ಕೊಂಡ್ವಿ. ನಂಗೆ ಫಸ್ಟ್ 2 days ಲಿಟ್ರಲಿ ಬೀಯಿಂಗ್ ವೆರಿ ಹಾನೆಸ್ಟ್ ನನಗೆ ಒಂಥರ ಸ್ಕೂಲ್ ಅಂತ ಅನಿಸ್ತು. ಬಿಕಾಸ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಅವರು ಹೇಳ್ಕೊಟ್ಟು ಅದನ್ನು ನಮಗೆ ಅಸೈನ್ಮೆಂಟ್ ಸ್ಕೂಲಲ್ಲಿ ನಮಗೆ ಹೋಮ್ವರ್ಕ್ ಹೇಗೆ ಕೊಡ್ತಾರೆ ಆ ಥರ ಕೊಟ್ಟು ಕಲಿಸಿದ್ದಾರೆ.
ಆ್ಯಕ್ಚುಲಿ ಅದು ಕೊಟ್ಟಿಲ್ಲ ಅಂದಿದ್ರೆ ಪ್ರಾಬಬ್ಲಿ ನಾವು ಅದನ್ನು ಪ್ರಾಕ್ಟಿಕಲಾಗಿ ವರ್ಕ್ ಮಾಡ್ತಾನೆ ಇರಲಿಲ್ಲ. ಅದು ಒಂದು ಡೆಕೇಡ್ ಲೈಕ್ ಓವರ್ ಡೆಕೇಡ್ ಅವ್ರ ಎಕ್ಸ್ಪೀರಿಯನ್ಸ್ನ ಆ ಒಂದು 1 ವೀಕಲ್ಲಿ ಅವ್ರು ಕವರ್ ಮಾಡಿರೋದು ಇಟ್ಸ್ ನಾಟ್ ದ್ಯಾಟ್ ಈಸಿ. ಐ ಮೀನ್ ಯುನೋ ನನಗೆ ಹೇಗಂದರೆ ನಾನು ಐ ಥಿಂಕ್ ಶರತ್ ಅವ್ರಿಗೂ ಬಂದು ಹೇಳಿದೆ ಆ್ಯಂಡ್ ಆಲ್ಸೋ ಕಿರಣ್ ಅವ್ರಿಗೂ ಬಂದು ಹೇಳಿದೆ ಥಿಯರಿ ಇನ್ನೇನು ಕಂಪ್ಲೀಟ್ ಆಗ್ತಿದೆ ಅನ್ನೋ ಒಂದು ಟೈಮಲ್ಲಿ. ನನಗೆ ಇವಾಗಲೇ ನನಗೆ ಯಾವುದಾದ್ರೂ ಈವೆಂಟ್ ಕೊಟ್ಟರು ಐ ಆಮ್ ರೆಡಿ ಟು ಡೂ ಇಟ್ ಅಂತ ನಾನು ಕಾನ್ಫಿಡೆಂಟಾಗಿ ಹೇಳಿದೆ. ಬೋತ್ ಟ್ರೆಡಿಷ್ನಲ್ ಆ್ಯಂಡ್ ಮಾಡ್ರನ್ ಡೆಕೋರ್ ಎಲ್ಲನೂ ಹೇಳ್ಕೊಟ್ಟಿದ್ದಾರೆ. ಸೊ ಟ್ರೆಡಿಷ್ನಲ್ ಬಂದು ಲೈಕ್ ಯುನೋ ರೈಟ್ಸ್ ಇವಾಗ ಒಂದು ಸೀಮಂತ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಕಂಪ್ಲೀಟ್ ಟ್ರೆಡಿಷ್ನಲ್ ಆ್ಯಂಡ್ ಎಕೋ ಫ್ರೆಂಡ್ಲಿಯಾಗಿ ಮಾಡುವಂಥದ್ದು ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ದ ಮಾಡ್ರನ್ ಡೆಕೋರ್ಸ್ ವಿತ್ ಏನೋ ಆ ಹೆಸರುಗಳೇ ನಮಗೆ ಗೊತ್ತಿರಲಿಲ್ಲ, ಫ್ಲವರ್ ನೇಮ್ಸ್ ಎಲ್ಲ. ಸೊ ಮಾಡ್ರನ್ ಡೆಕೋರ್ಗೆ ಯಾವ ಥರ ಯೂಸ್ ಮಾಡಬೇಕು ಆ್ಯಂಡ್ ಟ್ರೆಡಿಷ್ನಲ್ ಡೆಕೋರ್ಗೆ ಯಾವ ಥರ ಯೂಸ್ ಮಾಡಬೇಕು, ಸೊ ಅದನ್ನೆಲ್ಲ ಏನು ಪ್ರಾಪರಾಗಿ ಕಲಿಸ್ಕೊಟ್ಟಿದ್ದಾರೆ. ಪ್ರೀಮಿಯಂ ಪ್ರೋ ಕ್ಲಾಸಸ್ ಸ್ಟಾರ್ಟ್ ಆಯಿತು, ವಿಡಿಯೋ ಎಡಿಟಿಂಗ್. ಫಸ್ಟ್ ಇನಿಷಿಯಲಿ ಐ ಥಾಟ್ ಲೈಕ್ ಅದು ತುಂಬಾ ನಂಗೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ತಿತ್ತು. ಬಟ್ ಅದರಲ್ಲಿ ನನಗೆ ಇವ್ರ ಕ್ಲಾಸಸ್ ಆದಮೇಲೆ ಆ್ಯಕ್ಚುಲಿ 1 ವೀಕ್ ಗ್ಯಾಪ್ ಏನಿತ್ತು ಅದರಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದಾಗ ಸೊ ಅದು ಸಹ ತುಂಬಾ ಈಸಿ ಅಂತ ಅನ್ನಿಸ್ತು. ಒಂದು ಬುಕ್ಲೆಟ್ ಕೊಟ್ಟಿದ್ದಾರೆ ನೋಟ್ಸ್ದು ಮತ್ತು ಆ್ಯಂಡ್ ವೆಂಡರ್ ಡೇಟಾಬೇಸ್. ಇದನ್ನು ನಾನು ಎಷ್ಟು ಸರಿ ತೆಗೆದು ನೋಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಫ್ಲವರ್ ನೇಮ್ಸ್ ಆಗಿರ್ಬೋದು ಆ್ಯಂಡ್ ಲೀವ್ಸ್ ನೇಮ್ಸ್ ಆ್ಯಂಡ್ ಆಲ್ಸೋ ಇವಾಗ ಒಂದು ಡೆಕೋರ್ ಅಂತ ತೊಗೊಂಡಾಗ ಇದಕ್ಕೆ ಎಷ್ಟು ಬಂಚ್ ಆಫ್ ಫ್ಲವರ್ಸ್ ತೊಗೋಬೇಕು, ಈಗ ಕ್ವಾಂಟಿಟಿ ಎಷ್ಟು ತೊಗೋಬೇಕು, ಲೈಕ್ ಸೊ ಅದನ್ನೆಲ್ಲ ನಾನು ಒಂದು ಕಾಸ್ಟಿಂಗ್ ಲೈಕ್ ಕೊಟೇಶನ್ ಅಂತ ಕೊಡುವಾಗ ಕಂಪ್ಲೀಟ್ ಅದು ಡಿಸೈನ್ ಇದ್ರದ್ದು ನಮಗೆ ಐಡಿಯಾನೇ ಇರಲ್ಲ. ಸೊ ನಾನು 1000 ಸರಿ ನೋಡಿರ್ಬೋದು ಅಂತ ಅಂದ್ಕೊಳ್ಳಿ, ಅಷ್ಟು ಇನ್ಫಾರ್ಮೇಟಿವ್ ನೋಟ್ಸ್ ಕೊಟ್ಟಿದ್ದಾರೆ. ಬಲೂನಲ್ಲಿ ನಮಗೆ ಏನು ಐಡಿಯಾನೇ ಇದ್ದಿಲ್ಲ, ಯಾವ ಥರ ಬಲೂನ್ ಪರ್ಚೇಸ್ ಮಾಡಬೇಕು, ಏನೇನಿದೆ, ಯಾವ ಸೈಜ್ ಇದೆ, ನಮ್ಗೆ ಏನು ಐಡಿಯಾನೇ ಇದ್ದಿಲ್ಲ. ಸೊ ಎಲ್ಲ ಡೀಟೇಲಾಗಿ ಹೇಳ್ಕೊಟ್ರು. ಅದು ಪ್ರಾಕ್ಟಿಕಲ್ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಮಗೆ ಲೈವ್ ಮಾರ್ಕೆಟ್ ಟೂರ್ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಡೀಟೇಲಾಗಿ ಶರತ್ ಸರು ನಮಗೆ ಪ್ರತಿಯೊಂದು ನೋಡಿಸಿದ್ದಾರೆ. ಯಾವ ಥರ ಪರ್ಚೇಸ್ ಮಾಡಬೇಕು, ಎಲ್ಲಿ ಏನು ಸಿಗುತ್ತೆ ನೀಟಾಗಿ ನೋಡಿಸ್ಕೊಟ್ಟಿದ್ದಾರೆ. ವಿ ಲರ್ನ್ಡ್ ಅ ಲಾಟ್ ಆಫ್ ಥಿಂಗ್ಸ್ ಇನ್ ಥಿಯರಿ ಕ್ಲಾಸ್ ಇಟ್ಸ್ ಸೆಲ್ಫ್. ಪ್ರಾಕ್ಟಿಕಲ್ಗೆ ಹೋಗೋಕ್ಕೆ ಮುಂಚೆನೇ ಥಿಯರಿ ಕ್ಲಾಸಲ್ಲಿ ತುಂಬ ಕಲ್ತ್ವಿ ನಾವು. ವಿ ಗಾಟ್ ಅ ಕಾನ್ಫಿಡೆನ್ಸ್ ಲೈಕ್ ಥಿಯರಿ ಕ್ಲಾಸಿಂದನೇ ನಮಗೆ ಕಾನ್ಫಿಡೆನ್ಸ್ ಸಿಕ್ತು, ಒಂದು ಈವೆಂಟ್ ತೊಗೊಂಡು ಮಾಡೋಣ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಪ್ರಾಕ್ಟಿಕಲ್ ಕ್ಲಾಸಸ್ ಸ್ಟಾರ್ಟ್ ಆಯಿತು. ಅದರಲ್ಲಿ ಬಲೂನ್ ಬ್ಲೋ ಮಾಡೋದು ಹೆಂಗೆ ಅಂತ ಎಂಡ್ ಟು ಎಂಡ್ ಹೇಳ್ಕೊಟ್ರು ಶರತ್ ಸರ್. ಲೈಕ್ ತುಂಬ ಡೌಟ್ಸ್ ಇದ್ದಾಗ ಲೈಕ್ ಏನೊಂದು ಟೆನ್ಷನ್ ತೊಗೊಂಡಿರ ಲೈಕ್ ರಿಪೀಟೆಡ್ ಆಗಿ ಹೇಳ್ಕೊಡ್ತಾನೆ ಇದ್ರು. ಆ್ಯಂಡ್ ದಟ್ ವಾಸ್ ಟು ಯೂಸ್ಫುಲ್ ಟು ಹಸ್. ಬೇಸ್ಡ್ ಆನ್ ವಿ ಆರ್ ನಾಟ್ ಜಸ್ಟ್ ಇವೆಂಟ್ ಪ್ಲಾನರ್, ವಿ ಆರ್ ಇವೆಂಟ್ ಡಿಸೈನರ್ ಆಲ್ಸೋ. 40 to 50% ನನಗೆ ಥಿಯರಿ ಕ್ಲಾಸಸ್ಸಲ್ಲಿ ಇನ್ಫಾರ್ಮೇಷನ್ ಎಲ್ಲ ಕಂಪ್ಲೀಟಾಗಿ ಸಿಗಿತ್ತು. ಫ್ಲವರ್ ಡೆಕೋರ್ ಕಂಪ್ಲೀಟ್ ಆಗೋಕ್ಕೆ ಮುಂಚೆನೇ ನನ್ನ ಕೈಯಲ್ಲಿ ಒಂದು ಇವೆಂಟ್ ಬಂದಿತ್ತು. ಆ ಇವೆಂಟಲ್ಲಿ ನಾನು ಕಾಲ್ ಮಾಡಿದ್ದು ಫಸ್ಟು ಶರತ್ ಅವರು ಕಾಲ್ ಮಾಡಿ ನನಗೆ ಒಂದು ಇವೆಂಟ್ ಬಂದಿದೆ, ಸೊ ನಿಮ್ಮ ಹೆಲ್ಪ್ ಬೇಕು ಅಂದಿದ ತಕ್ಷಣ ವಿತಿನ್ ನೋ ಸೆಕೆಂಡ್ ಬನ್ನಿ ನಾನು ಹೆಲ್ಪ್ ಮಾಡ್ತೀನಿ ಅಂತೇಳಿ ಬಂದು ನನಗೆ ಸೋರ್ಸಿಂಗಿಂದ ಹಿಡಿದು ಕಂಪ್ಲೀಟ್ ವೆಂಡರ್ ಡೀಟೇಲ್ಸ್ ಎಲ್ಲ ಕೊಟ್ಟು ಅವರೇ ಸೋರ್ಸ್ ಮಾಡಿ ನನಗೊಂದು ಡೇಟಾಬೇಸ್ ಎಲ್ಲ ಕ್ರಿಯೇಟ್ ಮಾಡಿಕೊಟ್ಟು ನಾನೇ ಈಚ್ ಆ್ಯಂಡ್ ಎವ್ರಿ ವೆಂಡರ್ಸ್ ಹತ್ರ ಹೋಗಿ ಮಾತಾಡ್ಕೊಂಬಂದಾಗ ನನಗೆ ಇನ್ನೊಂದು ನಾಲೆಜ್ ಬಂತು, ಹಿಂಗೆ ಮಾಡ್ಬೋದು ಇದನ್ನು ಅಂತ. ಫೋಟೋಶಾಪಲ್ಲಿ ಎಡಿಟಿಂಗ್ ತುಂಬ ಚೆನ್ನಾಗಿ ಹೇಳ್ಕೊಡೋದು. ನಮ್ಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಎಡಿಟ್ ಮಾಡೋದು ಅಂದರೆ, ಒಂದು ಕ್ಲೈಂಟ್ ಹತ್ರ ಹೋಗಿ ಕುತ್ಕೊಂಡು ಮಾತಾಡ್ಕೊಂಡು ಬಂದಾದಮೇಲೆ ನಾವು ಅವ್ರಿಗೆ ಅಪ್ರಾಕ್ಸ್ ನಿಮಗೆ ಒಂದು 90% ಆದರೂ ಪಿಕ್ಚರ್ ಕೊಡ್ಬೋದು. ನಾವು ಈ ಥರನೇ ಬರುತ್ತೆ ನಿಮಗೆ ಡೆಕೋರ್ ಅಂತ ಅವ್ರು ಕೊಟ್ಟಾಗ ಸೊ ಕ್ಲೈಂಟು ಸ್ಯಾಟಿಸ್ಫೈ ಆಗ್ತಾರೆ. ಸೊ ಈ ರೀತಿ ಫೋಟೋಶಾಪ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ವಿಡಿಯೋ ಎಡಿಟಿಂಗ್ ಕ್ಲಾಸಸ್ ತುಂಬ ಚೆನ್ನಾಗಿ ನಡೀತು, ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದು ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ನನಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಹೆಸರು ಬಂದಿದೆ, ಇವಾಲ್ಸ್ ಗ್ರೂಪ್ ಅಂತ. ಇಲ್ಲಿ ಬಂದಮೇಲೆ ಥಿಯರಿ ಕ್ಲಾಸಸ್ಸಿಂದ ಎಂಡ್ ಟು ಎಂಡ್ ಸರ್ವಿಸ್ ಯಾವ ಥರ ಕೊಡಬೇಕು, ಒಂದು ಬರ್ಡೇ ತೊಗೊಂಡ್ರೆ ಯಾವ ಥರ ಕೊಡಬೇಕು, ಒಂದು ಬೇಬಿ ಶವರ್ ತೊಗೊಂಡ್ರೆ ಯಾವ ಥರ ಎಂಡ್ ಟು ಎಂಡ್ ಸರ್ವಿಸ್ ಕೊಡಬೇಕು ಅಂತ ತುಂಬ ಕಲಿತೆ. ಮತ್ತು ಲೈವ್ ಎಕ್ಸ್ಪೆರಿಮೆಂಟ್ ಇಲ್ಲಿ ಮಾಡಿದ್ವಿ. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಡೆಕೋರೇಷನ್ಸ್ ಕೂಡ ಮಾಡಿದ್ವಿ. ಇಲ್ಲಿ ಟ್ರೆಡಿಷ್ನಲ್ ಡೆಕೋರ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಲೈವ್ ಮಾರ್ಕೆಟ್ ವಿಸಿಟ್ ಕರ್ಕೊಂಡೋಗಿದ್ರು. ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಮತ್ತು ಲೀವ್ಸು ಯಾವ ಥರ ಗೊತ್ತಿಲ್ಲದೆ ಇರೋ ಫ್ಲವರ್ಸ್ ಎಲ್ಲ ನೋಡಿದ್ವಿ. ಅಲ್ಲಿ ತುಂಬ ಹೊಸ್ತಾಗಿತ್ತು. ಲೀವ್ಸ್ ನಾವು ನಾರ್ಮಲಾಗಿ ಅದು ಯೂಸ್ ಮಾಡ್ತಾರ ಅನ್ನೋ ಥರ ಲೀವ್ಸ್ ಇತ್ತು, ಅದು ಯೂಸ್ ಮಾಡಿ ಡೆಕೋರೇಷನ್ ಮಾಡ್ಬೋದು ಅಂತ ಅಲ್ಲಿ ನೋಡಿದ್ವಿ. ಮತ್ತು ಅಲ್ಲಿಂದ ಬಂದಮೇಲೆ ಬೊಕ್ಕೆ ಯಾವ ಥರ ಮಾಡಬೇಕು ಅಂತ ಗೊತ್ತಾಯಿತು. ಮತ್ತು ಟ್ರೆಡಿಷ್ನಲ್ ಡೆಕೋರ್ ಯಾವ ಥರ ಮಾಡಬೇಕು, ಹಲ್ದಿ ಫಂಕ್ಷನ್ಗೆ ಯಾವ ಥರ ಮಾಡಬೇಕು, ಮತ್ತು ಮುಹೂರ್ತಮ್ ಸೆಟಪ್ ಯಾವ ಥರ ಮಾಡಬೇಕು, ಸ್ಪೆಷಲ್ ಎಂಟ್ರಿ ಯಾವ ಥರ ಮಾಡಬೇಕು, ಅದೆಲ್ಲ ಕಲ್ತ್ವಿ ಇಲ್ಲಿ. ನಾನು ಗೈಸ್ ನಿಮಗೆಲ್ಲ ಹೇಳೋದೇನಂತಂದರೆ, ಬೇರೆ ಪ್ರೊಫೆಷನ್ನ ಚೂಸ್ ಮಾಡಬೇಕು ಅಂದ್ಕೊಂಡಿರಲ್ಲ, ಫಸ್ಟು ಇಲ್ಲೊಂದು ವಿಸಿಟ್ ಕೊಡಿ. ನಿಮ್ಗೆ ಈ ಪ್ರೊಫೆಷನ್ ಇಷ್ಟ ಆಯಿತು ಅಂದರೆ ಖಂಡಿತ ನೀವು ಇದೇ ಇನ್ಸ್ಟಿಟ್ಯೂಟ್ಗೆ ಬಂದು ಸೇರ್ಕೊಳ್ಳಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ಇಲ್ಲಿ ತುಂಬ ವರ್ತ್ ಇದೆ. ನೀವು
ಫೀಸ್ ಸ್ಟ್ರಕ್ಚರ್ ಆಗಲಿ ಇನ್ನೊಂದಾಗಲಿ ಕಂಪೇರ್ ಟು ಎನಿ ಇನ್ಸ್ಟಿಟ್ಯೂಟ್ ಇನ್ ಬೆಂಗಳೂರು ನನಗಂತೂ ತುಂಬ ಖುಷಿ ಇದೆ. ಬೊಕ್ಕೆ ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತೇ ಇರಲಿಲ್ಲ. ಇಲ್ಲಿ ಇವನ್ ಸಿಂಗಲ್ ಡೇಲಿ ಹಾಫ್ ಡೇಲಿ ಕಲ್ತೀವಿ ನಾವು ಬೊಕ್ಕೆ ಹೇಗೆ ಮಾಡಬೇಕು ಅಂತ. ಥಿಯರಿ ಕ್ಲಾಸ್ ಇದ್ದಾಗ ಸುಷ್ಮಾ ಅವರು ಎಲ್ಲ ಕ್ಲೀನಾಗಿ ಪಿನ್ ಟು ಪಿನ್ ಎಲ್ಲ ಹೇಳ್ಕೊಂಡು ಕೊಟ್ಟರು. ಸ್ಟಾರ್ಟಿಂಗ್ ಸ್ಕ್ರ್ಯಾಚಿಂದ ಹೆಂಗೆ ಅದು ನಮ್ಗೆ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಹೆಂಗೆ ಮಾಡಬೇಕು, ಗೆಸ್ಟರ್ಸ್ ಪೋಸ್ಟರ್ಸ್ ಎಲ್ಲ ಹೆಂಗೆ ಯೂಸ್ ಮಾಡಬೇಕು ಕ್ಲೈಂಟ್ ಜೊತೆ ಮಾತಾಡಬೇಕಾದ್ರೆ ಅಂತೆಲ್ಲ ಹೇಳ್ಕೊಂಡು ಕೊಟ್ಟರು. ಫೋಟೋಶಾಪ್ ಮತ್ತು ಪ್ರೀಮಿಯರ್ ಪ್ರೋ ಹೇಳ್ಕೊಂಡು ಕೊಟ್ಟರು. ಇವ್ರು ಬರೀ ಇವೆಂಟ್ ಪ್ಲಾನರ್ ಅಂದ್ಕೊಂಡು ಬಂದಿದ್ದು ಇವೆಂಟ್ ಡಿಸೈನರು ಮಾಡಿದ್ರು ಜೊತೆಗೆ. ಬಲೂನ್ ಡೆಕೋರ್ ಆಗಲಿ, ಫ್ಲವರ್ ಡೆಕೋರೇಷನ್ ಆಗಲಿ, ಎಲ್ಲ ಥರನೂ ನಮಗೆ ಪ್ರಾಕ್ಟಿಕಲ್ ಕ್ಲಾಸಸ್ ಎಲ್ಲ ಆಗುತ್ತೆ. ಫಸ್ಟ್ಲಿ ನಮಗೆ ಬೇಸಿಕ್ ಬಲೂನ್ ಡೆಕೋರಿಂದ ಅಡ್ವಾನ್ಸ್ ಬಲೂನ್ ಡೆಕೋರ್ ತನಕ ನಮಗೆ ಹೇಳ್ಕೊಟ್ಟಿದ್ದಾರೆ. ಬಲೂನ್ ಆರ್ಚ್ ಆಗಿರ್ಬೋದು, ಮತ್ತು ಅಡ್ವಾನ್ಸಲ್ಲಾದರೆ ನಮಗೆ ಥೀಮ್ ಪ್ರಕಾರ ಥೀಮಲ್ಲಿ ಥೀಮ್ಗೆ ಯಾವ ಥರ ಕಲರ್ ಮ್ಯಾಚ್ ಆಗುತ್ತೆ, ಯಾವ ಥರ ಬಲೂನ್ಸ್ನ ಚೂಸ್ ಮಾಡಬೇಕು, ಮತ್ತು ಯಾವ ಥರ ಸೈಜಸ್ನ ನಾವು ಅದನ್ನು ಬ್ಲೋ ಮಾಡಿ ಇದು ಮಾಡಿದ್ರೆ ನಮಗೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಆಮೇಲೆ ನಮಗೆ ಅದಕ್ಕೆ ಯಾವ ಥರ ನಮಗೆ ಕ್ರಾಪ್ಸ್ನ ನಾವು ಇಟ್ಟರೆ ಅದಕ್ಕೆ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಎದ್ದು ಕಾಣುತ್ತೆ ಇವೆಂಟ್ ಅದು ಅಂತ ಅಂದ್ಬಿಟ್ಟು ಅದರಲ್ಲಿ ಅಡ್ವಾನ್ಸ್ ಕ್ಲಾಸಸಲ್ಲಿ ನಮಗೆಲ್ಲ ಕ್ಲಿಯರಾಗಿ ಹೇಳ್ಕೊಟ್ರು. ಲೆಟರ್ಸ್ ಇರುತ್ತೆ, 0 to 10 ನಂಬರ್ಸ್ ಇರುತ್ತೆ. ಸೊ ಈಚ್ ನಂಬರ್ ನಿಮಗೆ ಕೌಂಟ್ ಏನಿರುತ್ತೆ ಡಬಲ್ ಕೌಂಟೇ ಇರುತ್ತೆ. ಸೊ ಇದನ್ನು ನೀವು ನಿಮ್ಮ ಕಂಪನಿ ನೇಮ್ನ ಡಿಸ್ಪ್ಲೇ ಮಾಡಿಕೊಂಡು ಕೆಳಗಡೆ ನಿಮ್ದೊಂದು ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿಕೊಂಡು ಒಂದು ವಿಸಿಟಿಂಗ್ ಕಾರ್ಡ್ ಇಟ್ಟಾಗ ನಾವು ಅಲ್ಲೇನೋ ಒಂದು ಡಿಸ್ಪ್ಲೇ ಬೋರ್ಡ್ ಇಟ್ಟಾಗೆ ಒಂದು ಗ್ರ್ಯಾಬ್ ಕ್ಲೈಂಟ್ ಅವರ ಒಂದು ಸುಮ್ಮನೆ ರ್ಯಾಂಡಮ್ ಆಗಿ ವಿಸಿಟಿಂಗ್ ಕಾರ್ಡ್ ಇಟ್ಟಿದಾಗ ಏನಾಗುತ್ತೆ ಅವ್ರ ಪಾಟಿಗೆ ಅವ್ರು ನಡ್ಕೊಂಡು ಹೊರಟೋಗ್ತಾರೆ ಮಾತಾಡಿ. ನಾವು ಅಲ್ಲಿ ಏನಾದ್ರು ಒಂದು ಡಿಸ್ಪ್ಲೇ ಬೋರ್ಡ್ LED ಬೋರ್ಡ್ ಆ ಥರದ್ದು ಏನಾದ್ರು ಪ್ಲೇಸ್ ಮಾಡಿದಾಗ ಏನಾಗುತ್ತೆ ನಾವು ಅವರ ಒಂದು ಅಟೆನ್ಷನ್ನ ಗ್ರ್ಯಾಬ್ ಮಾಡ್ಕೋಬೋದು. ಸೊ ಅದರಿಂದ ಒಂದು ನಿಮ್ಮ ಕಂಪನಿ ಈ ಡಿಸ್ಪ್ಲೇ ಬೋರ್ಡಿಂದ ದೊಡ್ಡದಾಗಿ ದುಬೈಯಲ್ಲಿರೋದು ಯಾವುದದು ಬುರ್ಜ್ ಖಲೀಫಾನಲ್ಲಿ ನಿಮ್ಮ ಕಂಪನಿ ನೇಮ್ ಡಿಸ್ಪ್ಲೇ ಆಗಲಿ ಅಂತ ನಾನು ವಿಶ್ ಮಾಡ್ತಾ. ಸೊ ನನಗೆ ಯಾರು ಅಂದರೆ ನನಗೆ ಅನ್ನೋದಕ್ಕೇನೋ ಇಟ್ಸ್ ನಾಟ್ ಲೈಕ್ ಬೇರೆಯವ್ರು ಕೊಡೋದು ಅಂತೇನಿಲ್ಲ. ಸೊ ಅವತ್ತು ನನಗೆ ಆದಂಥ ಹೆಲ್ಪು, ಅವತ್ತಾದಂಥ ನನಗೆ ಸಿಕ್ಕಂಥ ಸಪೋರ್ಟು, ಸೊ ಇಟ್ ಮೀನ್ಸ್ ಎ ಲಾಟ್ ಟು ಮೀ. ಸೊ ಅದರಿಂದ ನಾನು ಆ ಪರ್ಸನ್ಸ್ಗೆ ಒಂದೊಂದು ಚಿಕ್ಕದಾಗಿ ನಮ್ಮ ಕಡೆಯಿಂದ ಈ ಒಂದು ಗಿಫ್ಟ್ನ ಕೊಡ್ತಾ ಇದ್ದೀವಿ. ಸೊ ಪ್ಲೀಸ್ ಅಕ್ಸೆಪ್ಟ್ ಇಟ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಹ್ಯಾಪಿಯಾಗಿದ್ದಾರೆ ಅಂತ. ಸೊ ನಮಗೂ ತುಂಬ ಖುಷಿ ಆಗ್ತಾ ಇದೆ. ಈ ಥರ ಒಂದು ಪಾಸಿಟಿವ್ ರಿವ್ಯೂಸ್ ಎಲ್ಲರ ಕಡೆಯಿಂದ ಬರ್ತಿರೋದು. ಸೊ ಇದೇ ಥರ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನೀವು ನೆಕ್ಸ್ಟ್ ಬ್ಯಾಚ್ಗೆ ಜಾಯ್ನ್ ಆಗಬೇಕು ಅಂತಂದರೆ ಡಿಸ್ಪ್ಲೇ ಆಗಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.